ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಸಮೋಸೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಇದಕ್ಕೆ ಏನೇನು ಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಬನ್ನಿ. ಇಲ್ಲಿ ನಾನು ಮೈದಾ ಹಿಟ್ಟು ಒಂದು 4ರಿಂದ 5 ಕಪ್ ಮೈದಾ ಹಿಟ್ಟು ತೊಗೊಂಡು ಇಲ್ಲಿ ಹಾಕ್ತಾಯಿದ್ದೀನಿ ಬಟ್ಟಿ ಒಳಗೆ. ನೋಡಿ, ಈ ಥರ ಹಾಕ್ಕೋತಾ ಇದ್ದೀನಿ. ಇಷ್ಟು ಸಾಕು. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಇದನ್ನು ನಾವು ಪೂರಿ ನಾದ್ತೀವಲ್ಲ ಹಿಟ್ಟು, ಆ ಹದಕ್ಕೆ ನಾದಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಾಗ ಮೃದುವಾಗಬೇಕು, ಆ ಥರ ನಾದ್ಕೋಬೇಕು. ನಾದಾದಮೇಲೆ ನಾನು ಇಲ್ಲಿ 1 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಇಲ್ಲಿ ನಾನು ಸಮೋಸಕ್ಕೆ ಮಾಡಿರೋ ತುಂಬಕ್ಕೆ ಏನೇನು ಬೇಕನ್ನೋದು ಹೇಳ್ಕೊಡ್ತಾಯಿದ್ದೀನಿ ಬನ್ನಿ. ಇಲ್ಲಿ ನಾನು ಬೊಗೋಣಿ ಒಳಗೆ ಎಣ್ಣೆ ಹಾಕೋದಿಲ್ಲ, ಡೈರೆಕ್ಟಾಗಿ ಉಳ್ಳಾಗಡ್ಡೆ ಹಾಕ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಎಣ್ಣೆ ಹಾಕಬಾರ್ದು. ನೋಡಿ, ಈ ಥರ ಉಳ್ಳಾಗಡ್ಡೆ ಹಾಕಿ ಸ್ವಲ್ಪ ಕಲರ್ ಬಂದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನಷ್ಟು ಅರಿಶಿಣ, 1 ಸ್ಪೂನ್ ಆಗುವಷ್ಟು ಜೀರಾ ಪೌಡರ್, ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ. ಖಾರ ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಹಾಕೋತೀರ ಹಾಕೋರಿ. ನಾನು ಇಲ್ಲಿ 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಖಾರ ನಿಮ್ಗೆ ನೋಡಿ ಹಾಕೋರಿ. ನಾನು ಇಲ್ಲಿ 1 ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಮಿಕ್ಸ್ ಆದಮೇಲೆ ಒಂದು 5ರಿಂದ 10 ನಿಮಿಷ ಕಾಲ ಕೂಡ ಬೇಯಕ್ಕೆ ಬಿಡ್ರಿ. ಯಾವುದೇ ಕಾರಣಕ್ಕೂ ಹತ್ತೋದಿಲ್ಲ. ಅದೇ ಥರ ಯಾವಾಗಲೂ ತಿರುಗಾಡ್ಕೊತಿರಬೇಕು. ಇದಕ್ಕೆ ನಾನು ಮೈದಾ ಹಿಟ್ಟನ್ನು ನಾದಿಟ್ಟಿರ್ತೀನಲ್ಲ, ಅದನ್ನು ನಾನು ಚಪಾತಿ ಥರ ಲಾಟಿಸ್ಕೋಬೇಕು. ಪೂರ್ತಿ ತೆಳುವಾಗಿ ಲಾಟಿಸ್ಕೋಬೇಕು. ಎಷ್ಟು ದೊಡ್ಡದಾಗಿ ತೆಳುವಾಗಿ ಲಾಟಿಸ್ತಿರೋ ಅಷ್ಟೇ ಒಳ್ಳೆಯದು. ಇಲ್ಲಿ ನಾನು ಬೇಯಿಸ್ಕೊತಾ ಇದ್ದೀನಿ. ಇದನ್ನು ನಾವು ಪೂರ್ತಿ ಬೇಯಿಸ್ಕೋಬಾರ್ದು, ಯಾಕಂದರೆ ಸ್ವಲ್ಪ ಗುಳ್ಳಿ ಬರೋವರೆಗೂ ಅಷ್ಟೇ ಬೇಯಿಸ್ಕೋಬೇಕು. ನಾನು ಇಲ್ಲಿ ಒಮ್ಮೆ 2 ಬೇಯಿಸ್ಕೋತಾ ಇದ್ದೀನಿ, ಯಾಕಂದರೆ ಬೇಗ ಆಗಲಿ ಅಂತ ಅಲ್ಲ. ಜಾಸ್ತಿ ಒಂದಾದರೆ ಜಾಸ್ತಿ ಬೇಯ್ದುಬಿಡುತ್ತೆ ಅಂತ ಹೇಳಿ ನಾನು 2 ಹಾಕ್ಕೋತಾ ಇದ್ದೀನಿ. 2 ಹಾಕೋದ್ರೆ ಜಾಸ್ತಿ ಬೇಯೋದಿಲ್ಲ ಅಂತ ಅರ್ಥ ಮಾಡಿಕೊಂಡು ಈ ಥರ ಮಾಡ್ತಾಯಿದ್ದೀನಿ. ಟ್ರೈ ಕೂಡ ಮಾಡಿದೆ, ಸರಿಯಾಗಿ ಬಂತು. ಜಾಸ್ತಿ ಬೇಯಿಸ್ಕೊಂಡಿಲ್ಲ, ಸ್ವಲ್ಪ ಲೈಟಾಗಿ ಗುಳ್ಳಿ ಬರೋವರೆಗೂ ಬೇಯಿಸ್ಕೋಬೇಕಷ್ಟೆ. ನೋಡಿ, ಪದರ ಇದೆಯಲ್ವಾ, ಇದನ್ನು ನಾವು ಚೌಕಾಗಿ ಕಟ್ ಮಾಡ್ಕೋಬೇಕು. ಆದರೆ ನನಗೆ ಬರಲಿಲ್ಲ. ನಮ್ಮ ಯಜಮಾನ್ರ ಕಡೆ ಕಟ್ ಮಾಡ್ಸೋಕ್ಕೆ ಹೇಳಿದೆ, ಅವರು ಕೂಡ ಕಟ್ ಮಾಡಿಕೊಟ್ರು ಚೌಕಾಗಿ. ನೋಡಿ, ಎಲ್ಲ ಮಾಡಿರುವಂಥ ಎಲ್ಲ ಚಪಾತಿ ಥರ ಮಾಡಿರ್ತೀವಲ್ಲ, ಅವೆಲ್ಲನೂ ಒಂದ್ರ ಮೇಲೆ ಒಂದು ನೀಟಾಗಿ ಇಟ್ಕೊಂಡು ಈ ಥರ ಚೌಕಾಗಿ ಕಟ್ ಮಾಡ್ಕೋಬೇಕು. ಚೌಕ್ ಕಟ್ ಆದಮೇಲೆ ಮಧ್ಯದಲ್ಲಿ 2 ಭಾಗ ಮಾಡಬೇಕು. ಅದರೊಳಗೆ ನೋಡಿ, ಈ ಥರ 2 ಭಾಗ ಮಾಡಬೇಕು. ಇದನ್ನು ವಿ ಆಕಾರದಲ್ಲಿ ಕಟ್ಟಬೇಕು, ಬಟ್ ನಂಗೆ ಬರ್ತಾ ಇಲ್ಲ. ಒಂದು ಸಲ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ, ಮಾಡಿದೆ, ಆದರೆ ಸರಿಯಾಗಿ ಬರಲಿಲ್ಲ. ಅದಕ್ಕೆ ನಾನು ನಮ್ಮ ಯಜಮಾನ್ರ ಕಡೆ ಮಾಡ್ಸೋಕೆ ಹಚ್ತಿದ್ದೆ. ಇದು ನಿಮಗೆ ಕ್ಲಿಯರ್ ಕಾಣಂಗಿಲ್ಲ ಅಂತ ಗೊತ್ತಾದಮೇಲೆ ನಾನು ನಮ್ಮ ಯಜಮಾನ್ರ ಕಡೆ ಮಾಡ್ಸೋಕೆ ಹೇಳಿದೆ. ಅವ್ರದ್ದು ನಿಮಗೆ ಹೇಗೆ ಮಾಡೋದು ಅಂತಲೂ ಹೇಳ್ಕೊಡ್ತಾರೆ.
ನೋಡಿ ಮಾಡೋಕ್ಕೆ ಬರಲಿಲ್ಲ. ಈ ಥರ ಮಾಡಿಟ್ಟಿದ್ದೀನಿ. ಹೇಗೆ ಮಾಡೋದು ಅಂತ ನೋಡಿ. ಮೊದಲಿಗೆ ಕ್ರಾಸ್ ತಗೊಂಡು ಆಮೇಲೆ ಹೊಳ್ಳಿಶ್ ಹಾಕಿ ಸ್ವಲ್ಪ ತಿರುಗಿಸ್ಕೊಂಡ್ರೆ ಸಾಕು. ಈ ಥರ ಮಾಡಬೇಕು. ನೋಡಿ ಹೇಗೆ ಬಂದಿದೆ ಅಂತ ಸಮೋಸ ಕಮೆಂಟ್ ಮಾಡಿ ಹೇಳಿ.